ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಗಾದಲಿಂಗ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು 4 ಎಕರೆ ಹರಿದಿದ್ವಲ್ಲ, ಅದಕ್ಕೆ ಚಿಗುರು ಬರೋಕ್ಕೆ ಮತ್ತೆ ಎರಡನೇ ಎಣ್ಣೆ ನಾವು ಸ್ಪ್ರೇ ಮಾಡ್ತಾ ಇದ್ವಿ. ಯಾವ ಎಣ್ಣೆ ಅಂತ ಕೂಡ ಹೇಳ್ತೀನಿ. ಹರಿದೇ ಇರತಕ್ಕಂಥ ಇನ್ನೂ 3 ಎಕರೆ ಇದೆ ನಮ್ಮದು $553 ಮತ್ತು ಸಿಜೆಂಟಾ 2043. ಅದಕ್ಕೆ ಯಾವುದನ್ನು ಸ್ಪ್ರೇ ಮಾಡ್ತಾ ಇದ್ವಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಓಕೆನಾ? ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕ್ರಾಪ್ ಮ್ಯಾಕ್ಸು, ಡೆರಿಚೋ ಮತ್ತು ಬಬೂನ್ ಅಂತೇಳಿ ಈ 3 ಸ್ಪ್ರೇ ಮಾಡ್ತಾ ಇದ್ವಿ. ಈ 3 ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ವಿ, ಯಾವುದಕ್ಕೆ ಸ್ಪ್ರೇ ಮಾಡ್ತಾ ಇದ್ವಿ ಅನ್ನೋಂಥ ನೋಡೋದಾದರೆ 2043 ಸಿಜೆಂಟಾ, ಓಕೆನಾ, 2 ಎಕರೆ. ಇನ್ನೂ 1 ಎಕರೆ 553 ಹರಿದಿಲ್ಲ, ಸ್ವಲ್ಪ ಲೇಟಾಗಿ ಹಚ್ಚಿದ್ವಿ. ಅದಕ್ಕೆ ಇನ್ನೂ ಕಾಯಿ ಹಣ್ಣಾಗಿಲ್ಲ. ಅದಕ್ಕೋಸ್ಕರ ಈ 3 ಎಕರೆಗೆ ನಾವು ಈ ಸಪ್ರೇಟ್ ಎಣ್ಣೆನ ಸ್ಪ್ರೇ ಮಾಡ್ತಾ ಇದ್ವಿ, ಓಕೆನಾ? ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ನಾವು ಗೆಲಿಲಿಯೋ ಸೆನ್ಸಾ ಮತ್ತು ಅಗ್ರೋ ಗ್ರ್ಯಾಂಡ್ ಅಂತೇಳಿ ಇವೆರಡನ್ನು ಈಗ ಆಲ್ರೆಡಿ ನಾವು ಹರಿದಿದ್ದೀವಲ್ಲ. 4 ಎಕರೆ 2 ಎಕರೆ 553, ಇನ್ನು 2 ಎಕರೆ ರುದ್ರ ಬ್ಯಾಡ್ಗಿ, ಓಕೆನಾ? ಈ 4 ಎಕರೆಗೆ ಈ ಗೆಲಿಲಿಯೋ ಮತ್ತು ಇದು ಅಗ್ರಿ ಗ್ರ್ಯಾಂಡ್ನ ಸ್ಪ್ರೇ ಮಾಡ್ತಾ ಇದ್ವಿ. ಈಗ ಮೊದಲೇದಾಗಿ ನಾನು ಈ ಗೆಲಿಲಿಯೋ ಸೆನ್ಸ ಹೇಳ್ಬಿಡ್ತೀನಿ. ನೋಡ್ರಿ, ಗೆಲಿಲಿಯೋ ಸೆನ್ಸ ಏನು ಕೆಲಸ ಮಾಡುತ್ತಂದರೆ, ಇಲ್ಲಿ ಹಳದಿ ಆಗಿರ್ತಕ್ಕಂಥ ಎಲೆನೆಲ್ಲ ಉದುರಿಸುತ್ತೆ. ಆದ ತಕ್ಷಣ ಉದುರಿಸಿದ ಮೇಲೆ ಮತ್ತೆ ಚಿಗುರು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಗಿಡಕ್ಕೆ, ಓಕೆನಾ? ಗೆಲಿಲಿಯೋ ಸೆನ್ಸ ಬಂದ್ಬಿಟ್ಟು ಈ ಹಳದಿ ಆಗಿರ್ತಕ್ಕಂಥ ಬೂದಿರೋಗ ಅಂತ ಅಂತೀವಲ್ಲ ನಾವು. ಈ ಥರದ ಎಲೆಗಳನ್ನೆಲ್ಲ ಉದುರಿಸಿ ಗಿಡದ ಬೆಳವಣಿಗೆಗೆ ಭಾಳಷ್ಟು ಉಪಯೋಗ ಮಾಡುತ್ತೆ ಗೆಲಿಲಿಯೋ ಸೆನ್ಸು. ಅದ್ರ ಜೊತೆಗೆ ನಾವು ಒಂದು ನ್ಯೂಟ್ರಿಯೆಂಟ್ಸ್ ಆಗಿ ಅಗ್ರೋ ಗ್ರ್ಯಾಂಡ್ನ ಸೇರಿಸಿದ್ದೀವಿ, ಓಕೆನಾ? 2 ಕಾಂಬಿನೇಷನಲ್ಲಿ ನಾವು ಎಣ್ಣೆನ ಸಿಂಪರಣೆ ಮಾಡಿದ್ದೀವಿ. ಆಲ್ರೆಡಿ ಒಂದು ಸರಿ ಹರಿದಿದ್ದೀವಿ ಮೆಣಸಿನಕಾಯಿ, ಆಮೇಲೆ ಇದನ್ನು ನಾವು ಸಿಂಪರಣೆ ಮಾಡ್ತಾ ಇದ್ದೀವಿ, ಓಕೆನಾ? ಅಂದರೆ ಎಲೆ ಉದ್ರಿ ಮತ್ತು ಚಿಗುರು ಬರೋದಕ್ಕೆ ನಾವು ಸಿಂಪರಣೆ ಮಾಡಿದ್ದೀವಿ. ಇದು ನಮ್ಮ ಗಮನದಲ್ಲಿರಲಿ, ಯಾಕಂದರೆ ನಾವು 2ನೇ ಸಾತಿ ಚಿಗುರು ಬರೋಕ್ಕೋಸ್ಕರ ಒಂದ್ಸರಿ ಹರಿದ ಮೇಲೆ ಮತ್ತೆ ಚಿಗುರು ಬರೋ ಕಾರಣಕ್ಕೋಸ್ಕರ ನಾವು ಈ ಗೆಲಿಲಿಯೋ ಸೆನ್ಸ ಮತ್ತು ಅಗ್ರೋಗ್ರಾಂಡ್ನ ಸ್ಪ್ರೇ ಮಾಡ್ತಾ ಇದ್ದೀವಿ, ಓಕೆನಾ? ನೆಕ್ಸ್ಟ್ ನಾವು ನೋಡೋದಾದರೆ ಇನ್ನೂ ಹರಿದಿಲ್ಲ ನಾವು. ಅಂದರೆ 553 1 ಎಕರೆ ಮತ್ತು 2043 ಸಿಜೆಂಟಾ 2 ಎಕರೆ. ಇಲ್ಲಿ ನಾವು ಒಂದು ಭಾಳಷ್ಟು ದಿನ ಆಯಿತು ಎಣ್ಣೆನ ಸಿಂಪರಣೆ ಮಾಡಿದ್ದಿಲ್ಲ. ಮತ್ತೆ ನಮಗೆ ಏನು ಒಂದು ಸಮಸ್ಯೆ ಆಗಿದೆ ಅಂದರೆ, ಇಲ್ಲಿ ಸ್ವಲ್ಪ ಜಿಗಿ ಕಾಣಿಸ್ಕೊಂಡಿದೆ ಹೊಲದಲ್ಲಿ. ಜಿಗಿ 1-2-3 ಸಾಲಲ್ಲಿ ಕೊನೆಯಲ್ಲಿತ್ತು. ಅದು ಸ್ವಲ್ಪ ಸ್ಪ್ರೆಡ್ ಆಗಿದೆ ಹೊಲದಲ್ಲಿ. ಅದೇ ಕಾರಣಕ್ಕೋಸ್ಕರ ನಾವು ಜಿಗಿನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಬಬೂನ್ ಹಾಕಿದ್ದೀವಿ. ನೀವು ವಿಡಿಯೋದ ಮೊದಲಲ್ಲಿ ನೋಡ್ಬೋದು ಬಬೂನ್ ಏನಂತೇಳಿ. ಬಬೂನ್ನ ಜಿಗಿಗೋಸ್ಕರ ಹಾಕಿದ್ದೀವಿ. ಇನ್ನು ಡೆರಿಚೋ ಬಂದ್ಬಿಟ್ಟು ಕಾಯಿ ಮಚ್ಚ ಆಗ್ಲಾರ್ದಂಗೆ ನಾವು ಸಿಂಪರಣೆ ಮಾಡ್ತಾ ಇದ್ದೀವಿ, ಓಕೆನಾ? ಈ ಡೆರಿಚೋ ಬಂದ್ಬಿಟ್ಟು ಕಾಯಿ ಮಚ್ಚ ರೋಗಕ್ಕೆ, ಬಬೂನ್ ಬಂದ್ಬಿಟ್ಟು ಜಿಗಿಗೆ ಹಾಕಿದ್ದೀವಿ. ಅದ್ರ ಜೊತೆಗೆ ಒಂದು ನ್ಯೂಟ್ರಿಯೆಂಟ್ಸ್ ಇರಲಿ ಅಂತೇಳಿ ಕ್ರಾಪ್ ಮ್ಯಾಕ್ಸ್ನ ಹಾಕಿದ್ದೀವಿ, ಓಕೆನಾ? ಈ 3 ಬಂದ್ಬಿಟ್ಟು ಇನ್ನೂ ಹರಿದೇ ಇದ್ದಿಲ್ಲ ಅಂದರೆ ಕೊನೆ ಲಾಸ್ಟ್ ಎಣ್ಣೆ ಮತ್ತು ಲಾಸ್ಟ್ ನೀರು ಕಟ್ಟಿದ್ದೀವಿ ಈ 3 ಎಕರೆಗೆ. ಅದೇ ಕಾರಣಕ್ಕೋಸ್ಕರ ನೀರು ಕಟ್ಟಿದ ಮೇಲೆ ಇವತ್ತು ನಾವು ಸಿಂಪರಣೆ ಮಾಡಿದ್ದೀವಿ. ನೀರು ಕಟ್ಟಬೇಕು ಅನ್ಕೊಂಡಿದ್ವಿ, ಬಟ್ ನಿನ್ನೆ ಸ್ವಲ್ಪ ಹನಿ ಆಗಿರೋದ್ರಿಂದ ತೇವಾಂಶ ಇದೆ. ಅದೇ ಕಾರಣಕ್ಕೋಸ್ಕರ ನಾವು ನೀರು ಕಟ್ಟಿಲ್ಲ. ಅದೇ ತಿರ್ಗಂಬರ್ದಿನ ಅಂದರೆ ಇವತ್ತು ನಾವು ಎಣ್ಣೆನ ಸಿಂಪರಣೆ ಮಾಡಿದ್ದೀವಿ, ಓಕೆನಾ? ನಿನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಆಲ್ರೆಡಿ ನಾವು 4 ಎಕರೆ ಹರಿದಿದ್ದೀವಿ. ಅದಕ್ಕೆ ಮಳೆಯ ಕಾಟ ಜಾಸ್ತಿ ಆಗಿರೋದ್ರಿಂದ ಯಾವ ರೀತಿ ನಾವು ಮಳೆಯಲ್ಲಿ ನೆಂದಿದ್ದೇವೆ ಅಂತೇಳಿ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ. ಅದೇ ಕಾರಣಕ್ಕೋಸ್ಕರ ಒಂದು ಅರ್ಧ ಕಾಯಿ ಆಲ್ರೆಡಿ ಸ್ವಲ್ಪ ಆರಿದ್ದಾವೆ, ಇನ್ನೂ ಅರ್ಧ ಕಾಯಿ ಆಗೇ ಇದ್ದಾವೆ. ಅದನ್ನು ನಾವು ತಿರುವನ್ನ ಮಾಡ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಅದು ಯಾವ ರೀತಿ ಒಣಗುತ್ತವೆ, ಯಾವ ರೀತಿ ಮಾರಾಟ ಆಗ್ತವೆ, ಯಾವ ರೇಟಿಗೆ ಮಾರಾಟ ನಾವು ಮಾಡ್ತೀವಿ ಅನ್ನೋದನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ, ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದು ಕೊನೆಯದಲ್ಲಿ ನಾವು 2 ಭಾಗ ಮಾಡಿದ್ದೀನಿ, ಓಕೆನಾ? ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹರಿದಿರೋ ಹೊಲಕ್ಕೆ ಸಪ್ರೇಟ್ ಮಧ್ಯಾಹ್ನ ಸಿಂಪರಣೆ ಮಾಡಿದ್ವಿ. ಹರಿದೇ ಇದ್ದಕ್ಕೆ ಇನ್ನು ಯಾವ ರೀತಿ ಏನು ಸಮಸ್ಯೆ ನೋಡಿಕೊಂಡು ಅಂದರೆ ಜಿಗಿ ಸಮಸ್ಯೆ ಇದೆ ಮತ್ತು ಕಾಯಿ ಮಚ್ಚೆ ಸಮಸ್ಯೆ, ಕಾಯಿ ಮಚ್ಚೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಿಂಪರಣೆ ಮಾಡಿದ್ದೀವಿ, ಓಕೆನಾ? ಯಾಕಂದರೆ ನಿನ್ನೆ ಆಲ್ರೆಡಿ ಮತ್ತೆ ಹನಿ ತುಂತುರು ಹನಿ ಆಗಿರೋದ್ರಿಂದ ಕಾಯಿ ಮೇಲೆ ನೀರು ಹರಿದು ಮತ್ತೆ ಕಾಯಿ ಮಚ್ಚೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಡೆರಿಚೋ ಅಂತೇಳಿ ಹೊಸದಾಗಿ ಬಿಟ್ಟಿದ್ದಾರೆ. ಡೆರಿಚೋ ಕಾಯಿ ಮಚ್ಚೆಗೆ ಸಿಂಪರಣೆ ಮಾಡಿದ್ವಿ, ಬಬೂನು ಜಿಗಿಗೋಸ್ಕರ ಸಿಂಪರಣೆ ಮಾಡಿದ್ವಿ, ಜೊತೆಗೆ ಕ್ರಾಪ್ ಮ್ಯಾಕ್ಸ್ ನ್ಯೂಟ್ರಿಯೆಂಟ್ಸ್ ಆಗಿ ಸಿಂಪರಣೆ ಮಾಡಿದ್ವಿ, ಓಕೆನಾ? ಇದು ಒಂದು ಸೈಡ್ ಆದರೆ, ಇನ್ನೊಂದು ಸೈಡ್ ನಾವು ಏನು ಮಾಡಿದ್ದೀವಿ, ಗೆಲಿಲಿಯೋ ಸೆನ್ಸ ಹಳದಿ ಕಲರ್ ಆಗಿರತಕ್ಕಂಥ ಎಲೆನೆಲ್ಲ ಉದುರಿಸಿ ಮತ್ತೆ ಗಿಡದ ಒಂದು ಚಿಗುರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದನ್ನು ನಾವು ಸಿಂಪರಣೆ ಮಾಡಿದ್ವಿ. ಜೊತೆಗೆ ಅಗ್ರೋ ಗ್ರ್ಯಾಂಡ್ ಅಂತೇಳಿ ಒಂದು ನ್ಯೂಟ್ರಿಯೆಂಟ್ಸ್ನ ಕೂಡ ಸಿಂಪರಣೆ ಮಾಡಿದ್ದೀವಿ, ಓಕೆನಾ? ಈ ಇದಿಷ್ಟು ವಿಡಿಯೋ ನಾನು ನಿಮಗೆ ಸಂಪೂರ್ಣವಾಗಿ ನಾವು ಏನು ಮಾಡಿದ್ದೀವಿ ಇವತ್ತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನಾಳೆ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.